ಕೋವಿಡ್-19ನ ನಂತರ ಭಾರತ ಕಂಡ ಅತಿ ದೊಡ್ಡ ಷೇರು ಮಾರುಕಟ್ಟೆಯ ಕುಸಿತವು 2024ರ ಲೋಕಸಭಾ ಚುನಾವಣೆಯ ಫಲಿತಾಂಶದ ದಿನ 4 ಜೂನ್ 2024ರಂದು ನಡೆದಿದೆ. ಈಕ್ವಿಟಿ ಶೇರ್ಸ್ ಇಂಡೆಕ್ಸ್ಗಳು 2024 ಕ್ಯಾಲೆಂಡರ್ ಇಯರ್ನಲ್ಲಿ ಗಳಿಸಿದ ಲಾಭವನ್ನು ಶೂನ್ಯವಾಗಿಸಿದೆ. ನಿಫ್ಟಿ ಸೆನ್ಸೆಕ್ಸ್ 8% ಕುಸಿದಿದೆ. ಇನ್ವೆಸ್ಟರ್ಸ್ಗಳು ನಷ್ಟವನ್ನು ಅನುಭವಿಸಿದ್ದಾರೆ. ಹೆಚ್ಚಿನ ಟ್ರೇಡರ್ಗಳು ನಷ್ಟವನ್ನು ಮತ್ತು ಕೆಲವರು ಲಾಭವನ್ನು ಮಾಡಿದ್ದಾರೆ. PSEಯಲ್ಲಿನ ಒಟ್ಟು 3,400 ಸ್ಟಾಕ್ಗಳಲ್ಲಿ 745 ಸ್ಟಾಕ್ಗಳು ಲೋವರ್ ಸರ್ಕ್ಯೂಟ್ ತಲುಪಿತ್ತು ಮತ್ತು 285 ಸ್ಟಾಕ್ 52 ವಾರದಲ್ಲಿನ ಲೋವೆಸ್ಟ್ ಪ್ರೈಸ್ ತಲುಪಿದೆ. ಇಲೆಕ್ಷನ್ ರಿಸಲ್ಟ್ನ ಹಿಂದಿನ ದಿನ ಎಕ್ಸಿಟ್ ಪೋಲ್ನ ಇನ್ಫ್ಲುಯೆನ್ಸ್ನಿಂದ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಏರಿಕೆ ಕಂಡಿತ್ತು. ಅದಾನಿ ಪೋರ್ಟ್, ಅದಾನಿ ಎಂಟರ್ಪ್ರೈಸಸ್ ಭಾರೀ ಏರಿಕೆ ಕಂಡಿದ್ದವು. ಇದು ಫಲಿತಾಂಶದ ದಿನ 25% ಕುಸಿತವನ್ನು ಕಂಡಿತು. ಎಕ್ಸಿಟ್ ಪೋಲ್ ಒಂದು ಹೋಪಿಂಗ್ ಗೇಮ್. 2024 ಲೋಕಸಭಾ ಚುನಾವಣೆಯ ಎಕ್ಸಿಟ್ ಪೋಲ್ ಸ್ಟೇಬಲ್ ಗೌರ್ಮೆಂಟ್ ಬರುತ್ತದೆ ಮತ್ತು ಬಿಜೆಪಿ 350+ ಸೀಟ್ ಪಡೆಯುತ್ತದೆ ಎಂದು ವರದಿ ಮಾಡಿತ್ತು. ಚುನಾವಣೆಯ 6 ತಿಂಗಳ ಮುಂಚೆಯೇ ಸಣ್ಣ ಮಟ್ಟದಲ್ಲಿ ಶುರುವಾಗಿದ್ದ ರ್ಯಾಲಿ ಎಕ್ಸಿಟ್ ಪೋಲ್ ಬಿಡುಗಡೆಯ ನಂತರ ಭಾರೀ ಏರಿಕೆ ಕಂಡಿತ್ತು. ಆದರೆ ಫಲಿತಾಂಶ ಎಕ್ಸಿಟ್ ಪೋಲ್ನ ಲೆಕ್ಕಾಚಾರವನ್ನು ತಲೆ ಕೆಳಗಾಗಿಸಿತು ಮತ್ತು ಷೇರು ಮಾರುಕಟ್ಟೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಕುಸಿತ ಕಂಡುಬಂತು. ಈ ಎಲ್ಲ ಘಟನೆಗಳು ಜನರ ಮನಸ್ಸಲ್ಲಿ ಎಕ್ಸಿಟ್ ಪೋಲಿನ ಬಗ್ಗೆ ಸಂದೇಹ ಮೂಡಿಸಿದೆ. ಎಕ್ಸಿಟ್ ಪೋಲ್ಗಳು 1957ರಿಂದ ಶುರುವಾಗಿದೆ. ಚುನಾವಣೆ ನಡೆದ ನಂತರ, ಅಂದರೆ ಕೊನೆಯ ಬೂತ್ ಮುಚ್ಚಿದ ಅರ್ಧ ಗಂಟೆಯ ನಂತರ ಎಕ್ಸಿಟ್ ಪೋಲ್ ರಿಸಲ್ಟ್ ಬಿಡುಗಡೆ ಮಾಡಬಹುದು. ಚುನಾವಣೆ ದಿನ ಮತ್ತು ಚುನಾವಣೆಯ ಸಮಯ, ಅಂದರೆ ಹಂತಗಳಲ್ಲಿ ಚುನಾವಣೆ ಇದ್ದರೆ ಮೊದಲನೇ ಹಂತದ ಚುನಾವಣೆ ಪ್ರಾರಂಭವಾದ ಕ್ಷಣದಿಂದ ಕೊನೆ ಹಂತದ ಚುನಾವಣೆ ಮುಗಿದು ಅರ್ಧ ಗಂಟೆ ಕಳೆಯುವ ತನಕ ಯಾವುದೇ ಎಕ್ಸಿಟ್ ಪೋಲ್ ಬಿಡುಗಡೆ ಮಾಡಕೂಡದು. ಎಕ್ಸಿಟ್ ಪೋಲ್ಗಳನ್ನು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಿಯಂತ್ರಿಸುತ್ತದೆ. ಎಕ್ಸಿಟ್ ಪೋಲ್ ಸಮೀಕ್ಷೆ ಮತ್ತು ಬಿಡುಗಡೆ ಮಾಡುವ ಮೀಡಿಯಾಗಳು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಮಾಡಬೇಕು. ಜನಪ್ರತಿನಿಧಿ ಕಾಯ್ದೆ 1951ರ ಸೆಕ್ಷನ್ 126A ಎಕ್ಸಿಟ್ ಪೋಲ್ ನಡೆಸುವುದನ್ನು ಮತ್ತು ಅದರಲ್ಲಿ ನಮೂದಿಸಲಾದ ಅವಧಿಯಲ್ಲಿ ಮುದ್ರಣ ಅಥವಾ ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ಅವುಗಳ ಫಲಿತಾಂಶವನ್ನು ಪ್ರಸಾರ ಮಾಡುವುದನ್ನು ನಿಷೇಧಿಸುತ್ತದೆ ಹಾಗೂ ಎಕ್ಸಿಟ್ ಪೋಲ್ ಮತ್ತು ಒಪಿನಿಯನ್ ಪೋಲ್ಗಳ ಫಲಿತಾಂಶವನ್ನು ಪ್ರಕಟಿಸುವಾಗ ಪತ್ರಿಕೆಗಳು ಮತ್ತು ಚಾನೆಲ್ಗಳು ಮತದಾರರ ಸ್ಯಾಂಪಲ್ ಸೈಜ್, ಮತದಾನದ ವಿಧಾನ ವಿವರಗಳು ಎಷ್ಟು ಅಕ್ಯುರೇಟ್ ಎಂಬ ವಿವರ, ಏಜೆನ್ಸಿಯ ಹಿನ್ನೆಲೆಯನ್ನು ಬಹಿರಂಗಪಡಿಸಬೇಕು ಎಂದು ಇಲೆಕ್ಷನ್ ಕಮಿಷನ್ ಕಡ್ಡಾಯಗೊಳಿಸಿದೆ. ಮೊನ್ನೆಯ ಎಕ್ಸಿಟ್ ಪೋಲ್ನಿಂದ ಉಂಟಾದ ಷೇರು ಮಾರುಕಟ್ಟೆಯ ಏರಿಕೆಯಿಂದ ಅನೇಕರು ಲಾಭ ಗಳಿಸಿದ್ದಾರೆ. ಆದರೆ ಮರುದಿನ ಬಿಜೆಪಿಗೆ ಏಕಪಕ್ಷೀಯ ಸರ್ಕಾರ ಸಾಧ್ಯವಿಲ್ಲವೆಂದು ತಿಳಿದಾಗ ಮಾರುಕಟ್ಟೆಯು ಕ್ರ್ಯಾಶ್ ಆಯಿತು. ಈ ಏರು ಇಳಿತ ಅನೇಕರ ಜೀವನದಲ್ಲಿ ಆಟವಾಡಿದೆ. ಎಕ್ಸಿಟ್ ಪೋಲ್ ನೋಡಿದ ಅನೇಕ ರಿಟೇಲ್ ಇನ್ವೆಸ್ಟರ್ಸ್ ಮರುದಿನ ಹೀಗಾಗಬಹುದು ಎಂದು ಊಹಿಸಿರಲಿಲ್ಲ. ಆದರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ಇದು ತಿಳಿದಿರಬಹುದು. ವಿಷಾದನೀಯ ವಿಷಯವೇನೆಂದರೆ ದೇಶದಲ್ಲಿನ ಹೆಚ್ಚಿನ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟಿಂಗ್ ರಾಜಕೀಯ ನಾಯಕರ ಕೈಯಲ್ಲಿದೆ. ಈ ಎಲ್ಲ ಘಟನೆಗಳು ಹೇಗೆ ಎಕ್ಸಿಟ್ ಪೋಲ್ ಕೆಲಸ ಮಾಡುತ್ತದೆ ಎಂದು ಯೋಚಿಸುವಂತೆ ಮಾಡಿದೆ. ಎಕ್ಸಿಟ್ ಪೋಲ್ ನಂಬಿಕೆಗೆ ಅರ್ಹವೇ? ಯಾವುದಾದರೂ ಪಕ್ಷ ಏಜೆನ್ಸಿಯನ್ನು ಖರೀದಿಸಿರಬಹುದೇ? ಈ ಏಜೆನ್ಸಿ ಕೋಟಿಗಟ್ಟಲೆಗಳಲ್ಲಿ ಹಣ ಮಾಡಿರಬಹುದೇ? ಹೇಗೆ ಅಷ್ಟು ಬೇಗ ಷೇರು ಮಾರುಕಟ್ಟೆ ಎಕ್ಸಿಟ್ ಪೋಲ್ನಿಂದ ಪ್ರಭಾವಗೊಂಡಿದೆ? ಎಕ್ಸಿಟ್ ಪೋಲ್ ಏಜೆನ್ಸಿ ಪಕ್ಷಪಾತ ಮಾಡಿರಬಹುದೇ? ಅದು ಹೇಗೆ ಎಕ್ಸಿಟ್ ಪೋಲ್ ರಿಸಲ್ಟ್ ಹುಸಿಯಾಯಿತು? ಹೀಗೆ ಅನೇಕ ಪ್ರಶ್ನೆಗಳು ಹುಟ್ಟಿವೆ. ಹೌದು, ಜೂನ್ 4ರ ರಿಸಲ್ಟ್ನ ನಂತರ ಎಕ್ಸಿಟ್ ಪೋಲ್ನ ಮೇಲೆ ನಂಬಿಕೆ ಹೋಗಿದೆ. ಅವುಗಳು ಸಮೀಕ್ಷೆಯನ್ನು ಕೇವಲ ಕಣ್ಣೆದುರು ಕಾಣುವ ಗುಂಪುಗಳಲ್ಲಿ ಮಾಡಿದ್ದಾವೆ. ಸುಮ್ಮನಿದ್ದು ತಮ್ಮ ಕರ್ತವ್ಯ ಮಾಡುವ ದೊಡ್ಡ ಗುಂಪನ್ನು ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಹಣದ ವ್ಯವಹಾರ ನಡೆದಿರುವ ಶಂಕೆಯೂ ಇದೆ. ಇದು ಒಂದು ಸೈಕಲಾಜಿಕಲ್ ಗೇಮ್. ಎಕ್ಸಿಟ್ ಪೋಲ್ ಆ್ಯಕ್ಚುಲ್ ರಿಸಲ್ಟ್ ಅಲ್ಲ ಎಂದು ಗೊತ್ತಿದ್ದರೂ ಇನ್ವೆಸ್ಟರ್ಸ್ ಎಷ್ಟು ಇನ್ಫ್ಲುಯೆನ್ಸ್ ಆಗಿದ್ದಾರೆಂದರೆ ದೊಡ್ಡ ಮಟ್ಟದಲ್ಲಿ ನಂಬಿ ತಮ್ಮ ಜೀವನದ ಉಳಿತಾಯವನ್ನು ಇನ್ವೆಸ್ಟ್ ಮಾಡಿದ್ದರು. ಹಣಕಾಸು ಮಾರುಕಟ್ಟೆ ಇವರ ಹಣದಲ್ಲಿ ಆಟವಾಡಿತು. ದೇಶದಲ್ಲಿ ಒಟ್ಟು ರೂಪಾಯಿ 30 ಲಕ್ಷ ಕೋಟಿ ನೀರಲ್ಲಿ ಹೋಮವಾಗಿದೆ. ಇದು ಭಾರತದ ಫಿನಾನ್ಷಿಯಲ್ ಸಿಸ್ಟಮ್ನ ಮೇಲೆ ಬಹಳ ಸಮಯದ ತನಕ ಆರ್ಥಿಕ ಪರಿಣಾಮ ಬೀರಲಿದೆ. ಈ ಮ್ಯಾನಿಪ್ಯುಲೇಷನ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ನಲ್ಲಿರುವ ಗ್ಯಾಪ್ ಅನ್ನು ತೋರಿಸುತ್ತದೆ.